ಅಲ್ಲ ಏನ್ ಇಷ್ಟನಾ? ಸೂಪರ್, ಎಲ್ಲ ಸೂಪರ್. ಮೂವಿ ಮಾತ್ರ ಪಕ್ಕ ಇದೆ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನಿಂತು ನೋಡುವಂತ ಮೂವಿ. ಫಸ್ಟ್ ಗಿಂತ ಸೆಕೆಂಡ್ ಇದು ಫಸ್ಟ್, ಅದಕ್ಕಿಂತ ಇದು ಫಸ್ಟ್ ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಕುತೂಹಲ ಸೆಕೆಂಡ್ ನೋಡಿ. ಕ್ಲೈಮ್ಯಾಕ್ಸ್ ಅಂತ ಅದ್ಭುತವಾಗಿದೆ ಸರ್. ಅದಕ್ಕಿಂತ ಡಿಫ್ರೆಂಟ್ ಆಗಿ ಅನಿಸ್ತದೆ ಇದು ಮೊದಲಿಗಿಂತ. ಇದು ಖಂಡಿತ ನೋಡ್ಬೋದು ಸರ್, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮೂವಿ ಸೂಪರ್ ಇದೆ, ಬ್ಲಾಕ್ ಬಾಸ್ಟರ್. ಖಂಡಿತ ಬರ್ಬೇಕು, ಎಲ್ಲ ಥಿಯೇಟರ್ಗೆ ಬಂದು ನೋಡ್ಬೇಕು. ಆಕ್ಷನ್, ಡೈರೆಕ್ಷನ್, ಕತೆ, ಸ್ಟೋರಿ ಎಲ್ಲ ಚೆನ್ನಾಗಿದೆ. 50 ಅಂತೂ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಸರ್. ಮತ್ತೆ ಓಟ್ ಫಿಲಂ ಇಂದ ಸೂಪರ್ ಆಗಿದೆ. ಆಲ್ ದಿ ಬೆಸ್ಟ್. ಬನ್ನಿ, ರಿಷಬ್ ಶೆಟ್ಟಿಗೆ ಆಲ್ ದಿ ಬೆಸ್ಟ್. ಇದೇ ತರ ಸಕ್ಸಸ್ಫುಲ್ ಮೂವೀಸ್ ಮಾಡ್ತಾರೆ. ಥ್ಯಾಂಕ್ ಯು ರಿಷಬ್ ಶೆಟ್ಟರ್ಗೆ. ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಕನ್ನಡ ಪ್ರೇಕ್ಷಕರೆಲ್ಲರೂ ಈ ಮೂವಿನ ಗೆಲ್ಲಿಸ್ಬೇಕು. ತುಂಬಾ ಅದ್ಭುತವಾಗಿ ಬಂದಿದೆ. ನಮ್ ಕನ್ನಡ ಸಿನಿಮಾ ನಮ್ ಹೆಮ್ಮೆ, ಪ್ರತಿಯೊಬ್ರು ನೋಡ್ಬೇಕು. ಅದೊಂಥರ ಏನು ಫೀಲ್ ಇತ್ತಲ್ಲ, ಅದು ಆಚೆ ಬಂದು ಒಂದ್ 5 ನಿಮಿಷ ಆದ್ರೂ ಹಂಗೆ ಇತ್ತು. ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಅನ್ಸುತ್ತೆ ಸ್ವಲ್ಪ ಎಲ್ಲೋ ಕನೆಕ್ಟ್ ಆಗ್ತಿಲ್ಲ ಅಂತ, ಬಟ್ ಸೆಕೆಂಡ್ ಹಾಫ್ ನೋಡಿದ್ರೇನೆ ಗೊತ್ತಾಗುತ್ತೆ. ಕುತೂಹಲ ಇದೆ ಆ ಫಸ್ಟ್ ಹಾಫ್ ಅಲ್ಲಿ. ಸೊ ಪ್ರತಿಯೊಬ್ರು ಬಂದು ನೋಡಿ. ನಮ್ಮ ದೇಶದ ಸಿನಿಮಾ ಇದು, ನಮ್ ಕನ್ನಡ ಸಿನಿಮಾ. ಪ್ರಪಂಚಕ್ಕೆ ನಮ್ದು ಇಂತ ಒಳ್ಳೆ ಸಿನಿಮಾ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಬಂದಿದೆ. ಪಕ್ಕ ಬ್ಲಾಕ್ ಬಸ್ಟರ್. ರಿಲೀಸ್ ಆಗಕ್ ಮುಂಚೆನೆ ಬ್ಲಾಕ್ ಬಸ್ಟರ್ ಇದು. ಸೊ ಒಂಚೂರು ಸಂಶಯನೇ ಬೇಡ, ತುಂಬಾ ಚೆನ್ನಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನೋಡ್ಲಿ ಅಂತ ಹೇಳ್ತೀನಿ. ಈ ತರ ಫಿಲಮ್ ನ ಸಪೋರ್ಟ್ ಮಾಡಿ. ನಾನೇನು ಬಿಟ್ಕೊಡಕ್ ಇಷ್ಟ ಪಡಲ್ಲ. ಏನು 100 days. ಕನ್ನಡದಲ್ಲಿ ಒಂದು ದೊಡ್ಡ ಪ್ರಯತ್ನ ಅಂತ ಅನ್ಬೋದು. ಇಲ್ಲಿವರೆಗೂ ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಯಾವ ಮೂವಿ ಬಂದಿಲ್ಲ ಅಂತಲ್ಲ, ಆದ್ರೆ ಇಷ್ಟು ದೊಡ್ಡದಂದ್ರೆ ನಿಮ್ಗೆಲ್ಲ ರಿಯಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದಾರೆ. VFX ಕಮ್ಮಿ ಯೂಸ್ ಮಾಡಿದ್ದಾರೆ. VFX ಯೂಸ್ ಮಾಡೋ ಜಾಗನ ತುಂಬಾ ಕ್ಲೀನ್ ಆಗಿ ಮಾಡಿದ್ದಾರೆ. ಹೆಚ್ಚು ಹೇಳ್ಬಾರ್ದು, ಯಾರು ಇದನ್ನ ಡೈರೆಕ್ಟ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಅದೇ, ಯಾರು ಪೋಸ್ಟ್ ಮಾಡಬೇಡಿ ಇದ್ರ ಬಗ್ಗೆ, ಅಂದ್ರೆ ಸ್ಕ್ರೀನ್ಸ್ ಯಾವ್ದು ಪೋಸ್ಟ್ ಮಾಡಬೇಡಿ, ಬಟ್ ಮೂವಿ ನೋಡ್ಲೇಬೇಕು. ಥಿಯೇಟರ್ ನೋಡುವಂತ ಮೂವಿನೇ. ಅಂಡ್ ಉತ್ತಮ ಪ್ರಯತ್ನ. ನಾನು ಅವ್ರದ್ದು ಸಪ್ತಸಾಗರದ ಆಚೆಯಲ್ಲಿ ಮೂವಿ ನೋಡಿದ್ದೆ. ದಟ್ ವಾಸ್ ಆಲ್ಸೋ ನೆಕ್ಸ್ಟ್ ಲೆವೆಲ್. ಅಂಡ್ ಇದರಲ್ಲೂ ಅವರು ಬಹಳ ಚೆನ್ನಾಗಿ ಬಂದಿದ್ದಾರೆ. ಯು ಶುಡ್ ವಾಚ್ ಇಟ್ ಇನ್ ಥಿಯೇಟರ್. ಹರ್ ಕ್ಯಾರೆಕ್ಟರ್ ನಾವು ಬರೀ ಹೀರೋಯಿನ್ ಅನ್ಕೊಂಡಿದ್ವಿ, ಬಟ್ ಇನ್ ದಿಸ್ ಮೂವಿ ಶಿ ಹ್ಯಾಸ್ ಎ ಹ್ಯೂಜ್ ರೋಲ್ ಟು ಪ್ಲೇ. ಮೂವಿ ನೋಡಿದ್ವಿ, ಬಹಳ ಸಖತ್ತಾಗಿದೆ ಮಾತ್ರ. ನಾನು ಇದು 2ನೇ ಶೋ ನೋಡ್ತಾ ಇರೋದು. ಫ್ಯಾನ್ ಶೋ ನೋಡಿ ಮತ್ತೆ ಇದು 2ನೇ ಶೋಗೆ ಬಂದಿದ್ದೀನಿ ಮತ್ತೆ ನೋಡಕ್ಕೆ. ಬರೋ ಆಡಿಯನ್ಸ್ಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ರಿ ದಯವಿಟ್ಟು. ಯಾವ ಕಾರಣಕ್ಕೂ ಪೈರಸಿ ಅಂತೆ, ಅಮೆಜಾನ್ ಪ್ರೈಮ್ ಅಂತೆ, ಅದಕ್ಕೆಲ್ಲ ದುಡ್ಡು ಕೊಟ್ಟು ಹೋಗೋದ್ ಬಿಟ್ಟು ನಮ್ ಕರ್ನಾಟಕನ, ಕನ್ನಡ ಭಾಷೆನ ಕನ್ನಡದಲ್ಲಿ ಫಿಲಂ ಮಾಡಿದ್ದಾರೆ.